ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯಾಂಕ್ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ವೀಕ್ಲಿ ಕ್ಯಾಂಡಲ್ ಅನಾಲಿಸಿಸ್ ಚಾರ್ಟ್ ಅನಾಲಿಸಿಸ್ನ ಮಾಡೋಣ. ಅಂಡ್ ಬಿಟ್ ಕಾಯಿನ್ ಆಗಿರಲಿ ಅಥವಾ ಗೋಲ್ಡ್ ಆಗಿರಲಿ ನೆಕ್ಸ್ಟ್ ಬರೋ ವೀಕ್ಗಳಲ್ಲಿ ಯಾವ ರೀತಿ ಮೂಮೆಂಟಮ್ ಆಗ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಸ್ಟ್ರಕ್ಚರನ್ನು ನಾವು ನೋಡಿದ್ರೆ ಇಲ್ಲಿ ಏನಾಗಿದೆ ಅಂತಂದರೆ ಕಂಟಿನ್ಯೂಸ್ ಆಗಿ ಒಂದು ಬೈಯಿಂಗ್ ಬಂದ್ಬಿಡ್ತು, ಅದಾದಮೇಲೆ ಒಂದು ಸೈಡ್ ವೇಸ್ ಮೂಮೆಂಟಮ್ ಆಗಿದೆ, ಒಂದು ಪುಲ್ ಬ್ಯಾಕ್ ರೀತಿ ಮೂಮೆಂಟಮ್. ಅದಾದಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿಂದ ಈ ಕ್ಯಾಂಡಲ್ಸ್ಗಳು ನನಗೆ ತುಂಬ ಇಂಪಾರ್ಟೆಂಟ್. ನಾನು ನಿಮಗೆ ಪ್ರತಿ ಸರಿನೂ ಹೇಳ್ತಾ ಇದ್ದೀನಿ, ಈ ರೀತಿ ಕ್ಯಾಂಡಲ್ಸ್ ಏನಾದರೂ ಬಂತು ಅಂತಂದರೆ ಹೈ ಪ್ರೊಬ್ಯಾಬಿಲಿಟಿ ಇರುತ್ತೆ ಇದು ಎಲ್ಲಾದರೂ ಒಂದು ಸೈಡ್ ಮೂಮೆಂಟಮ್ ಆಗೋ ಚಾನ್ಸಸ್ ಇದೆ. ಒಂದು ಅಪ್ ಸೈಡ್ ಶಾರ್ಪ್ಲಿ ಬೈಯಿಂಗ್ ಬರೋ ಚಾನ್ಸಸ್ ಇದೆ. ಆ್ಯಂಡ್ ನೀವು ಪ್ರೈಸ್ ಆಕ್ಷನ್ ರೀತಿಯಲ್ಲಿ ನೋಡಿದ್ರೆ ಒಂದು ಸೈಡ್ ವೇಸ್ ಮೂಮೆಂಟಮ್ ಆಗಿದೆ. ಇವಾಗ ಇಲ್ಲಿ ಬ್ರೇಕ್ಔಟ್ ಕೊಡೋಕ್ಕೆ ನಮಗೆ ರೆಡಿಯಾಗಿ ಕಾಣಿಸ್ತಾ ಇದೆ. ನಾನು ಅಗ್ರೆಸಿವ್ ಸೆಲ್ಲಿಂಗ್ ಎಲ್ಲಿ ಮಾಡ್ತೀನಿ ಅಂತಂದರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಇವಾಗ ಏನಾದರೂ ಬೈ ಚಾನ್ಸ್ ಇದು ನಾಳೆ ಮಂಡೇ ಬ್ರೇಕ್ಔಟ್ ಆಯಿತು ಅನ್ಕೊಳ್ಳೋಣ. ಓಕೆ, ನಾಳೆ ಡೈಲಿ ಕ್ಯಾಂಡಲ್ಸ್ಟಿಕ್ ಚಾರ್ಟಲ್ಲಿ ಬ್ರೇಕ್ಔಟ್ ಆಗಿಬಿಟ್ಟು ನೆಕ್ಸ್ಟ್ ಡೇ ಇಮಿಡಿಯೇಟ್ಲಿ ಏನಾದರೂ 24,000 ಏನಾದರೂ ಬ್ರೇಕ್ ಆಗ್ತಾ ಇದೆ ಅಂತಂದರೆ ನಾನು ಇಮಿಡಿಯೇಟ್ಲಿ ಇಲ್ಲಿ ಒಂದು ಅಗ್ರೆಸಿವ್ ಸೆಲ್ಲಿಂಗ್ ಅನ್ನ ಮಾಡೋಕ್ಕೆ ಪ್ಲಾನ್ ಮಾಡ್ತೀನಿ. ಯಾಕೆ ಅಂತ ರೀಸನ್ ಹೇಳೋದು ಏನಪ್ಪಾ ಅಂತಂದ್ರೆ, ಇವಾಗ ನೋಡಿ ಆಲ್ಮೋಸ್ಟ್ ಇಲ್ಲಿ ಕಂಟಿನ್ಯೂಸ್ ಆಗಿ ಬ್ರೇಕ್ ಆಗಿದೆ. ಓಕೆ, ಮೂಮೆಂಟಮ್ ಆಗಿದೆ, ಅದಾದ್ಮೇಲೆ ಒಂದು ಪುಲ್ ಬ್ಯಾಕ್ ಬಂದಿದೆ. ಇಲ್ಲಿ ಇವಾಗ ಈ ಝೋನ್ ಅಲ್ಲಿ ನಮಗೆ ಸೈಡ್ ವೇಸ್ ರೀತಿ ಕಾಣಿಸ್ತಾ ಇದೆ. 1 ವೀಕ್ ಇಂದ ನಮಗೆ ಯಾವುದೇ ರೀತಿ ದೊಡ್ಡ ಮೂವ್ಗಳು ಇಲ್ಲಿ ಸಿಕ್ಕಿಲ್ಲ. ಸೊ ಇಲ್ಲಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಒಂದು ಬೈಯಿಂಗ್. ತುಂಬಾ ಜನ ಇಲ್ಲಿಂದ ಬೈಯಿಂಗ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಟ್ ಬೈಯಿಂಗ್ ಬಂದ್ಬಿಟ್ಟು ಇಮಿಡಿಯೇಟ್ಲಿ ಏನಾದರೂ ಸೆಲ್ಲಿಂಗ್ ಏನಾದರೂ ನಮಗೆ ನೋಡಕ್ ಸಿಕ್ಕಿದ್ರೆ 24,000 ನ ಏನಾದರೂ ಕೆಳಗಡೆ ಏನಾದರೂ ಮಾರ್ಕೆಟ್ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ ಇಮಿಡಿಯೇಟ್ಲಿ ನಾನು ಇಲ್ಲಿ ಅಗ್ರೆಸಿವ್ ಸೆಲ್ ಅನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕೆ ಅಂತಂದ್ರೆ ತುಂಬಾ ಜನ ಇಲ್ಲಿ ಬ್ರೇಕ್ಔಟ್ ನ ನೋಡ್ಬಿಟ್ಟು ಟ್ರೇಡ್ ಮಾಡಿರೋರು ಇರ್ತಾರೆ, ಅವ್ರದ್ದೆಲ್ಲ ಸ್ಟಾಪ್ ಲಾಸ್ ಈ ಝೋನ್ ಅಲ್ಲೇ ಇರ್ತವೆ. ಆಲ್ಮೋಸ್ಟ್ ಇದು ತುಂಬಾ ಕ್ರಿಟಿಕಲ್ ಝೋನ್ ಇರೋದ್ರಿಂದ ಈ ಲೆವೆಲ್ ಹತ್ರನೇ ಎಲ್ಲ ಸ್ಟಾಪ್ ಲಾಸ್ಗಳು ಇರ್ತವೆ, ಅದು 24,000 ಹತ್ರನೇ ಇರುತ್ತೆ. ಸೊ ಅಲ್ಲಿಂದ ಒಂದು ಅಗ್ರೆಸಿವ್ ಸೆಲ್ಲಿಂಗ್ ಬರೋ ಚಾನ್ಸಸ್ ಹೈ ಪ್ರೊಬ್ಯಾಬಿಲಿಟೀಸ್. ಸೊ ಆ ರೀತಿ ನಾನು ಇಲ್ಲಿ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಇನ್ನು ಸನ್ಸೆಕ್ಸ್ ಅಲ್ಲಿ ನೋಡೋಣ. ಸನ್ಸೆಕ್ಸ್ ಅಲ್ಲಿ ಇಲ್ಲೂ ಕೂಡ ನೀವು ಒಂದು ಪ್ರೈಸ್ ಆಕ್ಷನ್ ಅರ್ಥ ಮಾಡ್ಕೊಂಡು ನೋಡಿದ್ರೆ ಒಂದು ಕಂಟಿನ್ಯೂಸ್ ಆಗಿ ಫಾಲ್ ಆಗಿದೆ, ಒಂದು ಪುಲ್ ಬ್ಯಾಕ್ ಬಂದಿದೆ, ಮತ್ತೆ ಒಂದು ಸಣ್ಣ ಫಾಲ್ ಬಂತು, ಅದಾದ್ಮೇಲೆ ಇಲ್ಲಿ ಬ್ರೇಕ್ಔಟ್ ಆಗಿದೆ. ಓಕೆ, ಬ್ರೇಕ್ಔಟ್ ಆದ ತಕ್ಷಣ ಇದು ಏನ್ ಮಾಡಿದೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಮೂಮೆಂಟಮ್ ಆಗಿಲ್ಲ. ಕಂಟಿನ್ಯೂಸ್ ಆಗಿ ಮೂಮೆಂಟಮ್ ಆಗದೇನೆ ಇದೇ ಝೋನ್ ಅಲ್ಲಿ ಒಂದು ಸೈಡ್ ವೇಸ್ ಮೂಮೆಂಟಮ್ ನ ಕ್ರಿಯೇಟ್ ಮಾಡ್ತಾ ಇದೆ. ಇಲ್ಲಿ ನೋಡಬಹುದು, ನಾನು ನಿಮಗೆ ತುಂಬಾ ಸರಿ ಹೇಳಿದ್ದೀನಿ, ಒಂದು ಟ್ರೆಂಡ್ ಆಯ್ತು ಅಂತಂದ್ರೆ ಅಟ್ಲೀಸ್ಟ್ ಒಂದು ಸೈಡ್ ವೇಸ್ ಹೋಗ್ಬೇಕು ಮಾರ್ಕೆಟ್, ಅದಾದ್ಮೇಲೆ ಒಂದು ಮೂಮೆಂಟಮ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಇಲ್ಲಿ ಎಕ್ಸಾಕ್ಟ್ಲಿ ಅದೇ ರೀತಿ ಒಂದು ಪ್ಯಾಟರ್ನ್ ಇಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಒಂದು ಟ್ರೆಂಡ್ ಆಗಿದೆ, ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಇದೇ ಝೋನ್ಗಳಲ್ಲಿ ವೇಟ್ ಮಾಡ್ತಾ ಇದೆ. ಅಂಡ್ ಇವಾಗ ಬ್ರೇಕ್ಔಟ್ಗೆ ಇದು ರೆಡಿ ಆಗೋಕ್ಕೆ ರೆಡಿ ಆಗಿದೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ಸೊ ಯಾಕೆ ಅಂತಂದ್ರೆ ಮಾರ್ಕೆಟ್ ಆಲ್ರೆಡಿ ಇಲ್ಲಿ ಸೈಡ್ ವೇಸ್ ಆಗಿರೋದ್ರಿಂದ ನಾಲ್ಕು ವಾರ ಆಯ್ತು ಅನ್ಸುತ್ತೆ, 4ರಿಂದ 5 ವಾರ ಆಯ್ತು ಇದು ಸೈಡ್ ವೇಸ್ ಆಗಿದೆ. ಇವತ್ತಿನ ಲಾಸ್ಟ್ ಪ್ರೀವಿಯಸ್ ವೀಕ್ ಏನಾಗಿದೆ ಅಂತಂದ್ರೆ ಇಲ್ಲಿಂದ ಮೂಮೆಂಟಮ್ ಆಗಕ್ಕೆ ನಮಗೆ ಹೈ ಪ್ರೊಬಬಿಲಿಟಿ ಚಾನ್ಸ್ ಇದೆ. ಎಲ್ಲ ಕಡೆ ನೋಡಿದ್ರೆ ನಿಮಗೆ ಸ್ಟಾಪ್ ಲಾಸ್ಗಳು ತುಂಬಾನೇ ಜಾಸ್ತಿ ಕಾಣಿಸ್ತಾ ಇದಾವೆ. ಸೊ ಹಾಗಾಗಿ ಇಲ್ಲಿಂದ ಈ ಸಪ್ಲೈ ಝೋನ್ ಏನಿದೆಯೋ ನಮಗೆ, ಈ ಸಪ್ಲೈ ಝೋನ್ ಹತ್ರ ಅಥವಾ ಇದೇನು ನಮಗೆ ಶಾರ್ಪ್ ಸೆಲ್ಲಿಂಗ್ ಝೋನ್ ಏನಿದೆಯೋ ನಮಗೆ, ಈ ಝೋನ್ ಹತ್ರ ಬಂದ್ಬಿಟ್ಟು ಇಲ್ಲಿಂದ ಒಂದು ಸೆಲ್ಲಿಂಗ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ಈ ಲೆವೆಲ್ ಹತ್ರ ಒಂದು ನಾವು ಟಾರ್ಗೆಟ್ ಅನ್ನ ಇಡ್ಬೋದು. ಓಕೆ, ಯಾವುದು ಅಂದ್ರೆ 60K ತನಕ ನಾವು ಇಲ್ಲಿ ಟಾರ್ಗೆಟ್ ಅನ್ನ ಕೂಡ ಸೆಟ್ ಮಾಡಿ ಇಡ್ಬೋದು. ನೋಡೋಣ ಲೈವ್ ಸ್ಟ್ರೀಮ್ ಅಲ್ಲಿ ಅದನ್ನ ಏನಾದರೂ ಆ ರೀತಿ ಏನಾದರೂ ಟ್ರೇಡ್ ಬಂತು ಅಂತಂದ್ರೆ ನನಗೆ ಟ್ರೇಡ್ ಅನ್ನ ಕೊಡಕ್ಕೆ ಪ್ಲಾನ್ ಮಾಡ್ತೀನಿ. ಓಕೆ, ಡೋಂಟ್ ವರಿ. ಯಾರ್ಯಾರು ಲೈವ್ ಸ್ಟ್ರೀಮ್ ಅನ್ನ ಜಾಯಿನ್ ಮಾಡಲ್ವೋ 9:30ಗೆ ಎಕ್ಸಾಕ್ಟ್ 9:30ಗೆ ನಾನು ಲೈವ್ ಸ್ಟ್ರೀಮ್ ಅನ್ನ ಸ್ಟಾರ್ಟ್ ಮಾಡ್ತೀನಿ ಪ್ರತಿದಿನ ಇಂಟ್ರಾಡೇನಲ್ಲಿ. ಸೊ ಅದರಲ್ಲಿ ಕ್ರಿಪ್ಟೋ ಆಗಿರಲಿ, ಬಿಟ್ ಕಾಯಿನ್ ಆಗಿರಲಿ, ಅದರಲ್ಲಿ ಪ್ರತಿಯೊಂದು ಕೂಡ ಹೇಳ್ತೀನಿ ನಾನು. ಸೊ ಇನ್ನು ಬಿಟ್ ಕಾಯಿನ್ ಬಗ್ಗೆ ನೋಡೋಣ. ಬಿಟ್ ಕಾಯಿನ್ ಅಲ್ಲಿ ನಾನು 1 ವೀಕ್ ಕ್ಯಾಂಡಲಿಸ್ಟಿಕ್ ಚಾರ್ಟ್ ಅನ್ನ ಫಸ್ಟ್ ಅನಾಲಿಸಿಸ್ ಮಾಡ್ಬಿಡ್ತೀನಿ. 1 ವೀಕ್ ಅಲ್ಲಿ ನನಗೆ ಏನ್ ತೋರಿಸ್ತಾ ಇದೆ ಅಂತಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಬೈಯರ್ಸ್ಗಳು ಇನ್ವೈಟ್ ಆಗ್ತಾ ಇದ್ದಾರೆ. ಓಕೆ, ಇಲ್ಲಿ ನೋಡ್ಬೋದು ಈ ಝೋನ್ ಅಲ್ಲಿ ಒಂದು ಬೈಯರ್ಸ್ಗಳು ಇನ್ವೈಟ್ ಆಗಿದ್ದಾರೆ, ಅಂದ್ರೆ ಇಲ್ಲಿ ಬೈಯರ್ಸ್ಗಳಿದ್ದಾರೆ, ಇಲ್ಲೂ ಕೂಡ ಬೈಯರ್ಸ್ಗಳಿದ್ದಾರೆ. ಮೇ ಬಿ ಇದು ಒಂದು ಬೈಯಿಂಗ್, ಶಾರ್ಪ್ ಬೈಯಿಂಗ್ ಅನ್ನ ಕೊಟ್ಟುಬಿಟ್ಟು ಈ ರೀತಿ ಕ್ಯಾಂಡಲ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆವಾಗ ಮಾತ್ರ ನಾನು ಇಲ್ಲಿ ಟ್ರೇಡ್ ಮಾಡಕ್ಕೆ ಪ್ಲಾನ್ ಮಾಡ್ತೀನಿ ಬಿಟ್ ಕಾಯಿನ್ ಅಲ್ಲಿ. ಈ ರೀತಿ ಏನಾದರೂ ಶಾರ್ಪ್ ಸೆಲ್ಲಿಂಗ್ ಕ್ಯಾಂಡಲ್ ಏನಾದರೂ ಸಿಕ್ಕಾಗ ಈ ಝೋನ್ಗಳಲ್ಲಿ, ಅಥವಾ ಈ ಝೋನ್ ನಾವು ಪ್ಲಾನ್ ಮಾಡ್ಬೇಕಂದ್ರೂ ಕೂಡ ಒಂದು ಮಂತ್ಲಿ ಕ್ಯಾಂಡಲಿಸ್ಟಿಕ್ ಚಾರ್ಟ್ ಅಲ್ಲೂ ಕೂಡ ನಾವು ಒಂದು ಅಬ್ಸರ್ವ್ ಮಾಡ್ಬೋದು. ಮಂತ್ಲಿ ಕ್ಯಾಂಡಲಿಸ್ಟಿಕ್ ಚಾರ್ಟ್ ಅಲ್ಲಿ ನಾವು ಏನಾಗಿದೆ ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಏನಾಗಿದೆ, ಕಂಟಿನ್ಯೂಸ್ ಆಗಿ ಒಂದು ಫಾಲ್ ಆಗಿದೆ, ಅದಾದ್ಮೇಲೆ ಒಂದು ಪುಲ್ ಬ್ಯಾಕು, ಮತ್ತೆ ಒಂದು ಫಾಲ್ ಆಗಿದೆ. ನನ್ನ ಪ್ರಕಾರ ಏನಾಗಿದೆ ಅಂತಂದ್ರೆ ಮಾರ್ಕೆಟ್ ಇವಾಗ ಒಂದು ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಇದೆ. ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಬಿಟ್ ಕಾಯಿನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋರು ಕೂಡ ತುಂಬಾ ಜನ ಮಾಡ್ತಾ ಇರ್ಬೋದು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಕಂಡೀಷನ್ ಮಾರ್ಕೆಟ್ ಅಲ್ಲಿ ಅಷ್ಟೊಂದು ಸ್ಟ್ರೆಂತ್ ಕಾಣಿಸ್ತಾ ಇಲ್ಲ ನನಗೆ. ಅಂಡ್ ಪ್ರೀವಿಯಸ್ ಟೈಮ್ ಏನ್ ನಮಗೆ ಸಪೋರ್ಟ್ ಏನಿತ್ತು ನಮಗೆ, ಆ ಸಪೋರ್ಟ್ ಇನ್ನೂ ಕೂಡ ಬ್ರೇಕ್ ಮಾಡಿಲ್ಲ, ಬ್ರೇಕ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಮೇ ಬಿ ಬ್ರೇಕ್ ಆಗೋ ಚಾನ್ಸಸ್ ಕೂಡ ಇದೆ. ಬಟ್ ಬ್ರೇಕ್ ಆಯ್ತು ಅಂತಂದ್ರೆ ನಮಗೆ ದೊಡ್ಡ ಟಾರ್ಗೆಟ್ ಏನು ಸಿಗಲ್ಲ. ಸೊ 70 ತನಕ ನಮಗೆ ಒಂದು ಟಾರ್ಗೆಟ್ ಸಿಗ್ಬೋದು. ಓಕೆ, ಇವಾಗ 64 ನಡೀತಾ ಇದೆ, 70 ತನಕ ಒಂದು ನಮಗೆ ಟಾರ್ಗೆಟ್ ಸಿಗ್ಬೋದು. ಈ ಟಾರ್ಗೆಟ್ಗೆ ಕೂಡ ನಾವು
ಪ್ಲ್ಯಾನನ್ನು ಮಾಡ್ಬೋದು. ಬಟ್ ಯಾವಾಗ 70ಇಂದ ನನಗೆ ಎಕ್ಸಾಕ್ಟಾಗಿ ಈ ರೀತಿ ಸೆಲ್ಲಿಂಗ್ ಬರುತ್ತೋ ಅಲ್ಲಿಂದ ನಾನಿಲ್ಲಿ ಆಲ್ಮೋಸ್ಟ್ ಒಂದು 60,000 ತನಕ 58,000 ತನಕ ನಾನು ಇಲ್ಲಿ ಟ್ರೈ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದೀನಿ. ಸೊ ನೋಡೋಣ. ವೀಕ್ಲಿ ಕ್ಯಾಂಡಲಿಸ್ಟಿಕ್ ಚಾರ್ಟಲ್ಲಿ ನಾನು ಅನಾಲಿಸಿಸ್ ಮಾಡ್ತಾ ಇರೋದು. ಡೇ ಕ್ಯಾಂಡಲಿಸ್ಟಿಕ್ ಚಾರ್ಟಲ್ಲಿ ನಾನು ನಿಮಗೆ ಯಾವ ರೀತಿ ಮಾಡಬೇಕು ಏನು ಅಂತ ಲೈವ್ ಸ್ಟ್ರೀಮಲ್ಲಿ ಬಂದಾಗ ಕಂಪ್ಲೀಟಾಗಿ ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ. ಓಕೆ, ಸೊ ಇವಾಗ ನಮಗೆ ಇಂಪಾರ್ಟೆಂಟ್ ಇರೋದೇನಪ್ಪ ಅಂತಂದರೆ ಇವೆರಡು ಝೋನ್ಗಳು ನಮಗೆ ಇಂಪಾರ್ಟೆಂಟ್ ಇರೋದು. ಒನ್ ಡೇ ಕ್ಯಾಂಡಲಿಸ್ಟಿಕ್ ಚಾರ್ಟಲ್ಲೂ ಕೂಡ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಒನ್ ಡೇ ಕ್ಯಾಂಡಲಿಸ್ಟಿಕ್ ಚಾರ್ಟಲ್ಲಿ ಇಲ್ಲಿ ಏನಾಗಿದೆ ನೋಡಿ, ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಆಗಿದೆ, ಬೈಯಿಂಗ್ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ವೀಕು ಇದನ್ನು ನೋಡಿದ್ರೆ ಈ ಸೈಡ್ ವೇಸ್, ಆಲ್ಮೋಸ್ಟ್ ಇದು ಸೈಡ್ ವೇಸ್ ಹೋಗಿದೆ. ಇವಾಗ ನಾನು ನಿಮಗೆ ಆಲ್ರೆಡಿ ತುಂಬ ಸರಿ ಹೇಳಿದ್ದೀನಿ, ಒಂದು ಟ್ರೆಂಡ್ ಆದಮೇಲೆ ಮಾರ್ಕೆಟ್ ಒಂದು ಸ್ವಲ್ಪ ಸೈಲೆಂಟ್ ಆಗುತ್ತೆ. ಅದಾದಮೇಲೆ ಒಂದು ಬ್ರೇಕ್ಔಟು ಅಥವಾ ಈ ರೀತಿ ಕೊಡೋಕ್ಕೆ ಚಾನ್ಸಸ್ ಹೈ ಪ್ರೊಬಬಿಲಿಟಿ ಇರುತ್ತೆ. ಇವಾಗ ನೋಡಿ, ಇಲ್ಲಿಂದ ಒಂದು ಕಂಟಿನ್ಯೂಸ್ ಆಗಿ ಮೂಮೆಂಟಮ್ ಆಗಿದೆ. ಅದಾದಮೇಲೆ ಇದೇ ಝೋನಲ್ಲೇ ವೇಟ್ ಮಾಡ್ತಾ ಇದೆ. ಇಲ್ಲಿ ಎಲ್ಲೂ ಕೂಡ ಒಂದು ಬ್ರೇಕ್ಔಟು ಬ್ರೇಕ್ ಡೌನು ನಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ನಾವು ಏನು ಮಾಡಬೇಕು ಅಂತಂದರೆ ಈ ಲೆವೆಲ್ ಹತ್ರ ಒಂದು ಝೋನನ್ನು ಕ್ರಿಯೇಟ್ ಮಾಡಿಕೊಂಡು ಈ ಲೆವೆಲ್ ಯಾವಾಗ ಬ್ರೇಕ್ ಆಗುತ್ತೋ ಆವಾಗ ನಾವು ಇಲ್ಲಿ ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡೋಣ. ಸೊ ಸದ್ಯಕ್ಕೆ ಅದಕ್ಕೆ ನಾನು ಯಾವುದೇ ರೀತಿ ಟ್ರೇಡನ್ನು ಟೆಲಿಗ್ರಾಮಲ್ಲೂ ಕೊಟ್ಟಿಲ್ಲ. ಆ್ಯಂಡ್ ಯಾರ್ಯಾರು ಈ ಅಕೌಂಟಲ್ಲಿ ಶಾರ್ಕ್ ಎಕ್ಸ್ಚೇಂಜ್ ಅಕೌಂಟಲ್ಲಿ ಅಕೌಂಟ್ ಓಪನ್ ಮಾಡಿಲ್ವೋ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ನಾನು ನಿಮಗೆ ಪ್ರೀಮಿಯಂ ಚಾನಲಲ್ಲೂ ಕೂಡ ಒಂದು ಪ್ರೀಮಿಯಂ ಚಾನಲ್ ಇನ್ನೂ ಕೂಡ ನಾನು ಕ್ರಿಯೇಟ್ ಮಾಡಿಲ್ಲ. ಕ್ರಿಯೇಟ್ ಮಾಡಿಬಿಟ್ಟು ಆದಷ್ಟು ಬೇಗ ಅಲ್ಲಿ ನಿಮಗೆ ಆ್ಯಡ್ ಕೂಡ ಮಾಡ್ತೀನಿ. ಇವಾಗ ಏನೇ ನಾನು ಟ್ರೇಡ್ ಬಂದರೂ ಕೂಡ ನಾನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿಂದ ನನಗೆ ಮೋಸ್ಟ್ ಪ್ರೊಬಬ್ಲಿ ಒಂದು 70 ತನಕ ಒಂದು ಟಾರ್ಗೆಟ್ ಕಾಣಿಸ್ತಾ ಇದೆ. ಅಲ್ಲಿಂದ ಒಂದು ಸೆಲ್ಲಿಂಗ್ ಬರೋ ಚಾನ್ಸಸ್ ಕಾಣಿಸ್ತಾ ಇದೆ. ಓಕೆ, ವೀಕ್ಲಿ ಕ್ಯಾಂಡಲಿಸ್ಟಿಕ್ ಚಾರ್ಟಲ್ಲಿ. ಇಂಟ್ರಾಡೇನಲ್ಲ, ಇಂಟ್ರಾಡೇನಲ್ಲಿ ನಾನು ನಿಮಗೆ ಏನಾದರೂ ಟ್ರೇಡ್ಗಳು ಬಂದರೂ ಕೂಡ ಹೇಳ್ತೀನಿ. ಸೊ ಟೆಲಿಗ್ರಾಮಲ್ಲಿ ಯಾರ್ಯಾರು ಜಾಯ್ನ್ ಆಗಿಲ್ವೋ ಟೆಲಿಗ್ರಾಮ್ ಚಾನಲ್ನ ಕೂಡ ಜಾಯ್ನ್ ಆಗಿ. ಓಕೆ, ಇನ್ನು ಗೋಲ್ಡಲ್ಲಿ ನೋಡೋದಾದರೆ ಗೋಲ್ಡಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಸೆಲ್ಲಿಂಗ್ ಬಂದಿದೆ. ಓಕೆ, ಇಲ್ಲಿ ಚಾರ್ಟ್ ಕಾಣಿಸ್ತಾ ಇಲ್ಲ. ಚಾರ್ಟ್ ಯಾವ ರೀತಿ ಇದೆ ಅಂತಂದರೆ ಕಂಟಿನ್ಯೂಸ್ ಆಗಿ ಮೂಮೆಂಟಮ್ ಆಗಿದೆ ಇಲ್ಲಿ. ಅದಾದಮೇಲೆ ಇಲ್ಲಿ ಒಂದು ಸೆಲ್ಲಿಂಗನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನೋಡಿದ್ದೀವಿ. ಓಕೆ, ಸೆಲ್ಲಿಂಗನ್ನು ನಾವು ನೋಡಿದ್ದೀವಿ. ಇವಾಗ ಯಾವ ರೀತಿ ಪ್ಲಾನಿಂಗ್ ಆಗಬೇಕು ಅಂತಂದರೆ ನಮ್ಮದು ಇಷ್ಟು ದೊಡ್ಡ ಸೆಲ್ಲಿಂಗ್ ಬಂದಮೇಲೆ ನಾನು ಯಾವುದೇ ರೀತಿ ಮತ್ತೆ ಅಗೇನ್ ಇಲ್ಲಿ ಸೆಲ್ಲಿಂಗ್ ಮಾಡೋಕ್ಕೆ ಪ್ರಿಫರ್ ಮಾಡಲ್ಲ. ಯಾಕೆ ಅಂತಂದರೆ ಅಟ್ಲೀಸ್ಟ್ ಇಷ್ಟು 4ರಿಂದ 5 ಕ್ಯಾಂಡಲ್ ಬಂದಮೇಲೆ ಅಟ್ಲೀಸ್ಟ್ ಒಂದು ಪುಲ್ ಬ್ಯಾಕ್ ಬರೋ ಚಾನ್ಸಸ್ ಇರುತ್ತೆ. ಪುಲ್ ಬ್ಯಾಕ್ ಬಂದಮೇಲೆ ಮಾತ್ರ ನಾನು ಇಲ್ಲಿ ಸೆಲ್ ಮಾಡೋಕ್ಕೆ ಪ್ರಿಫರ್ ಮಾಡ್ತೀನಿ. ಓಕೆ, ಒನ್ ಡೇ ಕ್ಯಾಂಡಲ್ ಸ್ಟಿಕ್ ಚಾರ್ಟಲ್ಲಿ ಕೂಡ 1 ಮಂತ್ ಕ್ಯಾಂಡಲ್ನ ನೋಡ್ತಾ ಇದ್ದೀವಿ. 1 ವೀಕ್ ಕ್ಯಾಂಡಲ್ನ ನೋಡೋಣ. 1 ವೀಕಲ್ಲಿ ನಮ್ಗೆ ಇಲ್ಲಿ ಏನು ಕಾಣಿಸ್ತಾ ಇದೆ ಅಂತಂದರೆ ಒಂದು ಸೈಡ್ ವೇಸ್ ಝೋನ್ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಪ್ರೀವಿಯಸ್ ಟೈಮು ಕೂಡ ನೀವು ನೋಡಿದ್ರೆ ಇಲ್ಲೂ ಕೂಡ ನಮಗೆ 3900 ಸಪೋರ್ಟ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಮೇಲ್ಗಡೆ 42,200 ಇಲ್ಲಿ ನಮಗೆ ಸಪೋರ್ಟ್ ರೀತಿಯಲ್ಲಿ ಕೆಲಸ ಮಾಡೋ ಚಾನ್ಸಸ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಈ ಝೋನ್ಗಳಲ್ಲಿ ಯಾವುದೇ ರೀತಿ ನೆಕ್ಸ್ಟ್ ವೀಕು ನಾನು ಇಲ್ಲಿ ಟ್ರೇಡ್ ಮಾಡೋಕ್ಕೆ ಪ್ರಿಫರ್ ಮಾಡಲ್ಲ ನಿಮಗೆ. ಯಾಕೆ ಅಂತಂದರೆ ಮೇ ಬಿ ಈ ಲೆವೆಲ್ನ ಕೂಡ ಕ್ರಾಸ್ ಮಾಡೋ ಚಾನ್ಸಸ್ ಇದೆ ನೆಕ್ಸ್ಟ್ ವೀಕು. ಅಥವಾ ನೆಕ್ಸ್ಟ್ ವೀಕ್ ಬರಲಿಲ್ಲ ಅಂತಂದರೆ ಇಲ್ಲೆಲ್ಲಾದರೂ ನನಗೆ ಸಿಕ್ತು, ಅಥವಾ 39,900 ಈ ಝೋನ್ಗಳಲ್ಲಿ ಏನಾದರೂ ನನಗೆ ಸಿಕ್ತು ಅಂತಂದ್ರೂ ಕೂಡ ನಾನು ಇಲ್ಲಿ ಟ್ರೇಡನ್ನು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಸೊ ನೋಡೋಣ, ಆ ರೀತಿ ಸಿಚುವೇಶನ್ ಬಂದಾಗ ಅಥವಾ ಬೈ ಸೆಲ್ಲು ಅಥವಾ ಏನಾದರೂ ಟ್ರೇಡಿಂಗ್ಸ್ ಏನಾದರೂ ಇದ್ರೂ ಕೂಡ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಸೊ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಡೈಲಿ 9:30ಗೆ ನಾನು ಲೈವಲ್ಲಿ ಬರ್ತೀನಿ. ಸೊ ಲೈವ್ ಕೂಡ ನೀವು ಬರ್ಬೋದು. ಓಕೆ, ಥ್ಯಾಂಕ್ ಯು.